ಗುಬ್ಬಿಯ ತೊರೆಮಠಕ್ಕೆ ನೂತನ ಉತ್ತರಾಧಿಕಾರಿ ಆಯ್ಕೆ. ಶ್ರೀ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮೀಜಿ ಉತ್ತರಾಧಿಕಾರಿಯಾಗಿ ನೇಮಕ. ಸ್ವಾಮೀಜಿ ಉತ್ತರಾಧಿಕಾರಿಯಾಗಿ ನೇಮಕ. ಗುಬ್ಬಿಯ ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಅಟವಿ ಮಹಾಸ್ವಾಮಿಗಳಿಂದ ಸ್ಥಾಪಿತವಾದ ಗುಬ್ಬಿಯ ತೊರೆಮಠಕ್ಕೆ ನೂತನ ಉತ್ತರಾಧಿಕಾರಿಯಾಗಿ ಶ್ರೀ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮೀಜಿಗಳನ್ನು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೇಮಕ ಮಾಡಲಾಯಿತು. ಬೆಳಿಗ್ಗೆ ವಿವಿಧ ಧಾರ್ಮಿಕ ಕೈಂಕರ್ಯ ವಿಧಿವತ್ತಾಗಿ ನಡೆಸಿ ಚಿಕ್ಕತೊಟ್ಲಕೆರೆ ಮಠದ ಶ್ರೀ ಅಟವಿ ಶಿವಲಿಂಗ ಸ್ವಾಮಿಗಳ ಮೂಲಕ ದೀಕ್ಷೆ ಪಡೆದು ಉತ್ತರಾಧಿಕಾರಿ ನೇಮಕದ ಎಲ್ಲ ಪ್ರಕ್ರಿಯೆಯನ್ನ ವಿವಿಧ ಮಠದ ಸ್ವಾಮೀಜಿಗಳ ಶ್ರೀ ಅಟವಿ ಶಿವಲಿಂಗ ಸ್ವಾಮೀಜಿಗಳು ಮಾತನಾಡಿ, ಜಿಲ್ಲೆಯಲ್ಲಿನ ಧಾರ್ಮಿಕ ಪರಂಪರೆಯುಳ್ಳ ಕೆಲ ಮಠಗಳ ಪೈಕಿ ಅಟವಿ ಶ್ರೀಗಳಿಂದ ಸ್ಥಾಪಿತವಾದ ಗುಬ್ಬಿಯ ತೊರೆಮಠ ಗುರು ಪರಂಪರೆಯನ್ನ ಉಳಿಸಿಕೊಂಡು ಬಂದಿದೆ. ಶ್ರೀ ರಾಜಶೇಖರ ಶ್ರೀಗಳು ಲಿಂಗೈಕ್ಯರಾದ ಬಳಿಕ ತೊರೆಮಠದ ಚಟುವಟಿಕೆಗಳು ಕಳೆದ 1.5 ವರ್ಷಗಳಿಂದ ಕುಂಠಿತವಾಗಿತ್ತು. ಮಠದ ಅಭಿವೃದ್ಧಿಗೆ ಮಠದ ಭಕ್ತರು ಹಾಗೂ 18 ಕೋಮಿನ ಜನರು ಸಭೆಯನ್ನ ನಡೆಸಿ ಉತ್ತರಾಧಿಕಾರಿಗಳ ನೇಮಕಕ್ಕೆ ನಿರ್ಧರಿಸಿ ಜನವರಿ 15ರ ನಂತರ ಉತ್ತರಾಯಣ ಕಾಲದಲ್ಲಿ ಶ್ರೀ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮೀಜಿಗಳ ಆಯ್ಕೆ ಮಾಡಲಾಯಿತು. ಆರ್ಥಿಕ ಕೊರತೆಯ ಹಿನ್ನೆಲೆ ಕಾರ್ಯಕ್ರಮಕ್ಕೆ ನೂತನ ಶ್ರೀಗಳ 2 ದಿನದ ಭಿಕ್ಷಾಟನೆ ಮೂಲಕ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಎಂದರು. ಓಂ ಶ್ರೀ ಗುರು ಷಟ್ಸ್ಥಲ ಪರಬ್ರಹ್ಮಣ್ಯ ನಮಃ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ವಿಧಾನಸಭೆಯನ್ನು ಮಹಾದ್ವಾರವೆನಿಸಿಕೊಂಡಿರ್ತಕ್ಕಂಥ ತುಮಕೂರು ಜಿಲ್ಲೆ ಧಾರ್ಮಿಕದ ಪರಂಪರೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ತನ್ನದೇ ಆದ ಒಂದು ಪಾವಿತ್ರ್ಯತೆ ಕಾಯ್ದುಕೊಂಡ ಜಿಲ್ಲೆ ಯಾವುದಿದ್ರೆ ಅದು ತುಮಕೂರು ಜಿಲ್ಲೆ ಅಂತ ಹೇಳ್ಬೋದು. ಆ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ನಗರ ಕೂಡ ಒಂದು ಆದರ್ಶ ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ. ಆ ಪುಣ್ಯಕ್ಷೇತ್ರದಲ್ಲಿ ಲಿಂಗೈಕ್ಯ ಅಡವಿ ಮಹಾಶಿವಗಳು ಸ್ಥಾಪಿತಗೊಂಡಿರ್ತಕ್ಕಂಥ ತೊರೆಮಠವೂ ಕೂಡ ಒಂದಾಗಿದೆ. ಈ ತೊರೆಮಠವು ಲಿಂಗೈಕ್ಯ ರಾಜಶೇಖರವರು ಲಿಂಗೈಕ್ಯರಾಗಿ 1.5 ವರ್ಷ ಆಯಿತು. ಈ ಮಠದ ಧಾರ್ಮಿಕ ವಿಧಿವಿಧಾನ ನಡೆಸೋದು ತುಂಬ ತೊಂದರೆ ಆಯಿತು. ಆ ತೊಂದರೆ ಆಗಿರ್ತಕ್ಕಂಥದ್ದನ್ನು ಅರಿತು ಇಲ್ಲಿ ಗುಬ್ಬಿ ನಗರದ 18 ಕೋಮಿನ ಸಮಸ್ತ ಸದ್ಭಕ್ತರು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರಕ್ಕೆ ಹೋಗಿ ಅಲ್ಲಿರುವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರನ್ನು ಕೇಳಿಕೊಂಡರು. ಆ ಸದಾಶಿವ ಮಹಾಸ್ವಾಮಿಗಳು ಕೂಡ ರಾಜಶೇಖರ ಸ್ವಾಮಿಗಳು ಇರುವಾಗಲೇ ಸದಾಶಿವ ಕೊಟ್ಟಂಥ ಆಯ್ಕೆ ಮಾಡಿದ ಶ್ರೀ ಚಂದ್ರಶೇಖರ ದೇವರನ್ನು ಗುಬ್ಬಿ ತೊರೆಮಠಕ್ಕೆ ಕಳಿಸ್ಕೊಟ್ರು. ಗುಬ್ಬಿ ತೊರೆಮಠಕ್ಕೆ ಕಳಿಸ್ಕೊಟ್ಲೆ ರಾಜಶೇಖರ ಸ್ವಾಮಿಗಳು ಇರುವಾಗಲೇ ನಮ್ಮ ಚಂದ್ರಶೇಖರ ದೇವರು 2 ತಿಂಗಳ ಕಾಲ ಅವರು ಸೇವೆ ಮಾಡಿದರು. ಮುಂದೆ ಕಾರಣಾಂತರದಲ್ಲಿ ಮುಂದೆ ಓದಬೇಕು ಅಂತ ಅನ್ನೋ ದೃಷ್ಟಿಯಿಂದ ಹರಿದ್ವಾರಕ್ಕೆ ಹೋದರು. ಹರಿದ್ವಾರಕ್ಕೆ ಹೋದಂಥ ಸ್ವಲ್ಪ ದಿವಸಗಳಲ್ಲಿ ರಾಜಶೇಖರ ಮಹಾಸ್ವಾಮಿ ಲಿಂಗೈಕ್ಯರಾಗಿತ್ತು. ಮತ್ತು ಭಾಳ ತೊಂದರೆ ಆಯಿತು ಈ ಊರಿನ ಜನಗಳಿಗೆ. ಯಾರಾದ್ರೂ ಸ್ವಾಮಿಗಳು ಬೇಕೇ ಬೇಕು. ಮಠ ಅಂದ್ಕೊಳ್ಳೇ ಅಲ್ಲಿ ಸ್ವಾಮಿಗಳು ಅಂತ ಹಾಕ್ಯಾರ. ದೇವಾಲಯ ಅಂದ್ಕೊಳ್ಳಿ ಅಲ್ಲಿ ದೇವರು ಅಂತ ಬರ್ತೈತೆ. ದೇವಾಲಯ ಸ್ಥಾವರ ವಸ್ತು ಆಗ್ತದೆ, ಮಠ ಅಂದರೆ ಚಲಿಸುವ ನಾಣ್ಯ ಅಂತ. ಅಂಥ ಒಂದು ಮಠಕ್ಕೆ ಮರಿ ಮಾಡಲೇಬೇಕು ಅಂತಕ್ಕಂಥ ಭಾವನೆಯಿಂದ ಮತ್ತೆ ಪುನಃ ಶಿವಯೋಗ ಮಂದಿರಕ್ಕೆ ಹೋದರು. ಗುಬ್ಬಿ ನಗರದ 18 ಕೋಮಿನ ಜನಗಳು. ಆ ಗುಬ್ಬಿ ನಗರಕ್ಕೆ ಹೋದ ಕೂಡಲೇ ಅಲ್ಲಿ ಮತ್ತು ಶಿವಯೋಗ ಮಂದಿರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಸ್ವಾಮಿಗಳು ನಮ್ಮ ಚಂದ್ರಶೇಖರ ದೇವರನ್ನು ಫೋನ್ ಮಾಡಿ ಕರೆಸ್ಕೊಂಡು ಆ ಚಂದ್ರಶೇಖರ ದೇವರನ್ನ ನಮ್ಮ ಚಿಕ್ಕತೊಟ್ಲಕೆರೆ ಮಠಕ್ಕೆ ಕಳಿಸ್ಕೊಟ್ರು. ಆವಾಗ ಚಿಕ್ಕತೊಟ್ಲಕೆರೆ ಮಠದಲ್ಲಿ ನಮ್ಮ ಉತ್ತರಾಧಿಕಾರಿ ಪಟ್ಟಾಧಿಕಾರಿ ಟೈಮ್ನಲ್ಲಿ ಅವರಿಗೆ ಚಿನ್ಮ ಅನುಗ್ರಹ ಮಾಡಿ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮಿ ನಾವು ನಮ್ಮ ಹತ್ರ ಇಟ್ಕೊಂಡ್ವಿ. ಆವಾಗ ನಮ್ಮ ಗುಬ್ಬಿ ನಗರದ 18 ಕೋಟಿ ಜನಗಳು ಬುದ್ಧಿಯನ್ನು ಮತ್ತು ನಮಗೆ ರಾಜಶೇಖರ ಸ್ವಾಮಿ ಕೊಟ್ಟು ಬರಿಗಣ್ಣೆ ನಾವು ಮತ್ತೆ ಅನುಗ್ರಹಿಸಬೇಕು ಅಂತ ಹೇಳಿ ಬಂದಾಗ ನಾವು ಅವ್ರನ್ನ ಜನವರಿ 15ರಂದು ಉತ್ತರಾಯಣ ಪುಣ್ಯ ಕಾಲದಿಂದ ಅವರಿಗೆ ತೊಟ್ಲಕೆರೆ ಮಠದಿಂದ ಗುಬ್ಬಿ ತೊರೆಮಠಕ್ಕೆ ಮಠವನ್ನು ಪುರಪ್ರವೇಶ ಮಾಡಿ ಮಠದಲ್ಲಿ ಅವರಿಗೆ ವಾಸ್ತವ್ಯ ಆಯಿತು.
ಕಾರ್ಯಕ್ರಮದಲ್ಲಿ ತಮ್ಮಡಿಹಳ್ಳಿ ಮಠದ ಶ್ರೀ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ, ಗುಳೇದಗುಡ್ಡ ಮಠದ ಶ್ರೀ ಕಾಶಿನಾಥ ಸ್ವಾಮೀಜಿ, ಹುಕ್ಕೇರಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ, ಆಲೂರು ಮಠದ ಶ್ರೀ ಶಿವಬಸವ ಸ್ವಾಮೀಜಿ, ಬೆಳ್ಳಾವಿ ಮಠದ ಶ್ರೀ ಕಾರದ ವೀರಬಸವ ಸ್ವಾಮೀಜಿ, ಗುಡ್ಡದ ಅನ್ವೇರಿ ಮಠದ ಶ್ರೀ ಶಿವಯೋಗೀಶ್ವರ ಸ್ವಾಮೀಜಿ, ಮುಂಡರಗಿ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಅಂಕಲಗಿ ಮಠದ ಶ್ರೀ ಅಮರಸಿದ್ದೇಶ್ವರ ಸ್ವಾಮೀಜಿ, ಶಿವಗಂಗೆ ಪೀಠದ ಶ್ರೀ ಜ್ಞಾನಾನಂದಪುರಿ ಸ್ವಾಮೀಜಿ, ತವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಿದ್ರು. ಎಲ್ಲ ರಾಜಕೀಯ ಮುಖಂಡರು, 18 ಕೋಮಿನ ಮುಖಂಡರು ಹಾಜರಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.